ಬರುತ್ತೇನೆ. ಹಾಗೆ ಬೇಗನೆ ಹೋಗ್ಬೇಕು. ಧನ್ಯನಾದೆ. ನಿನ್ನ ಸುಶ್ರಾವ್ಯ ಸಂಗೀತ ಕೇಳಿ ಸಂತುಷ್ಟನಾದೆ. ಸ್ವಾಮಿ,
ನನ್ನ ಸಂಗೀತ ಸವಿಗಾನದಲ್ಲಿ ತಮ್ಮ ವಚನಾಮೃತವನ್ನೇ ಬೆರೆತಿದೆ. ಕಾರಣ ಆ ವಚನದಲ್ಲಿ ಬೆರೆತ ಭಕ್ತಿ ಭಾವ ತುಂಬಿ ಸೂಸುತ್ತಿದೆ. ಅದಕ್ಕಾಗಿ ಅಷ್ಟೊಂದು ಸವಿಯಾಗಿದೆ ಆ ಹಾಡು. ನಿಜ ನೀಲ, ನೀನೆಂತ ಭಕ್ತಿವಂತೆ ನೀನೇ. ನಿಮ್ಮನ್ನು ಪಡೆದ ಭಾಗ್ಯವಂತರು ನಾನು. ನೀಲ, ನಾನು ಬರುವುದು ದಿನಾಲು ತಡವಾಗಿ ನಿನ್ನ ನಿದ್ರೆಗಿಡುವುದಲ್ಲ. ನಿಮ್ಮ ನಿರೀಕ್ಷಣೆಯಲ್ಲಿ ನನಗೆ ನಿದ್ರೆಯೇ ಬರುವುದಿಲ್ಲ. ಅದಿರಲಿ, ನೀವು ಲೋಕ ಕಲ್ಯಾಣಕ್ಕಾಗಿ ಚಿಂತೆಯಲ್ಲಿ ನೀವು ನಿದ್ರೆ ಇಲ್ಲದಂತೆ ಆಗಿದೆಯಲ್ಲ ನಿಮ್ಮ ಬಾಳಿಗೆ. ನೀಲ, ನಾವಿನ್ನು ಸುಖವಾಗಿ ನಿದ್ರಿಸುವಂತೆ ಸಂಗಮನಾಥನು ಅನುಗ್ರಹಿಸಿದ್ದಾನೆ. ಮಾನವ ಕುಲದ ಉದ್ಧಾರಕ್ಕಾಗಿ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಶೂನ್ಯ ಸಿಂಹಾಸನವನ್ನು ರಚಿಸಿದ್ದಾಗಿದೆ. ಲೋಕವನ್ನು ದುರ್ಗತಿ ಈಡು ಮಾಡಿದ ಕುಲ ಛಲ, ಮೇಲು ಕೀಲು, ಬಡವ ಬಲ್ಲಿದ, ಸ್ಪೃಶ್ಯ ಅಸ್ಪೃಶ್ಯ, ಬಲೆಯ ಮಾದಿಗ ಮೊದಲಾದ ಕುಲ ಭೇದಗಳನ್ನು ಕಿತ್ತು ಹಾಕಿ ಸತ್ಯ ಧರ್ಮ ನೀತಿಗಳನ್ನು ಬೋಧಿಸುವುದಕ್ಕಾಗಿ ಇಂದು ನಾಳೆ ಇಷ್ಟರಲ್ಲೇ ಪ್ರಭುವಿನ ಆಗಮನವಾಗುವುದು. ನೀಲ, ನಾವು ಸೇವೆಯಲ್ಲಿ ನಿರತರಾಗಬೇಕು. ನೀಲ ಸ್ವಾಮಿ, ಶಿವಾನಂದ ಮಂಟಪದಲ್ಲಿ ಎಲ್ಲ ಜಾತಿಗಳಿಗೂ ಪ್ರವೇಶವಿದೆ. ನೀಲ, ಜಾತಿ ಎಂಬುದೇ ಕಲ್ಪಿತ. ಎಲ್ಲಾ ಧರ್ಮ ಸಮನ್ವಯಕ್ಕಾಗಿ ಸ್ಥಾಪಿಸಲ್ಪಡುವ ಅನುಭವ ಮಂಟಪದಲ್ಲಿ ಆತ್ಮಾನುಭವ ನಿತ್ಯಾನಂದ ಪಡೆಯಲು ಅರಸು ಆಳು, ಪಂಡಿತ ಪಾಮರ, ಹೆಂಗಸು ಗಂಡಸು, ಸಂಸಾರಿ ಸನ್ಯಾಸಿ, ಬಲೆಯ ಹಾರುವ ಮೊದಲಾದ ಎಲ್ಲರಿಗೂ ಅವಕಾಶವಿದೆ. ಸ್ವಾಮಿ, ಸಂಗಮನಾಥ ನಿಮಗೆ ನೀಡಿದ್ದನ್ನು ಬೇಡಿದ್ದನ್ನು ನೀಡೇ ನೀಡುತ್ತಾನೆ. ನೀಲ, ಅವನನ್ನು ಬೇಡಿ ಪಡೆಯದವರಿಲ್ಲ, ಅವನಂತೆ ಕೊಡುವವರು ಯಾರಿದ್ದಾರೆ? ನಾರಾಯಣ ಬ್ರಾಹ್ಮಣನಾಗಿ ಬಂದು ಬಲಿಚಕ್ರವರ್ತಿಗೆ ಭೂಮಿಯನ್ನು ಬೇಡಿದ, ಕೊಟ್ಟ. ಬಲಿ ಬಂಧನ ಕೊಟ್ಟ. ಸಿರಿಯಾಳ ಕೈಲಾಸ ಪಡೆದ. ಶಿವ ಜಂಗಮನಾಗಿ ಬಂದು ಸಿಂಧು ಬಲ್ಲಾಳನ ಮಡದಿಯೇ ಬೇಡಿದ, ಕೊಟ್ಟ. ಸಿಂಧು ಬಲ್ಲಾಳ ಶಿವಪದ ಪಡೆದ. ನೀಲ, ಕೊಡುವ ಶಿವ ಬಡವನೇ. ಸ್ವಾಮಿ, ನನ್ನದೊಂದು ಹಂಬಲ. ಯಾವುದು? ಮಕ್ಕಳಿಲ್ಲದ ಸಂಸಾರ ಸಂಪತ್ತು. ಹುಚ್ಚಿ, ನಿನಗೆ ಮಕ್ಕಳ ಆಸೆ. ಲೋಕದಲ್ಲಿ ಅಜ್ಞ, ಅನಾಥ, ದರಿದ್ರ, ಕುರುಡ, ಕುಂಟ, ರೋಗಿ, ಜೋಗಿ ಈ ಎಲ್ಲ ನಿನ್ನ ಮಕ್ಕಳು ಹೊಟ್ಟೆಗಿಲ್ಲದೆ ಬಳಲುತ್ತಿದ್ದಾರೆ. ಅವರಿಗೆ ನೀನು ತಾಯಿಯಾಗುವುದಿಲ್ಲ. ಹೆರವರ ಸಂಸಾರ ನೋಡಿ ಅರಿವಿಗೀಡಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸು ಸ್ವಾಮಿ. ಪತಿಭಕ್ತಿಯಲ್ಲಿ ಇದ್ದ ನಾವು ಬೇಡಿಕೊಂಡುದನ್ನು ನಡೆಸಿಕೊಂಡು ಮುಂದೆ ಸಾಗಿದರೆ ಅದು ಜೀವನದಲ್ಲಿ ಉದ್ಧಾರವಾಗುತ್ತೆ. ನೀವು ಹೇಳಿದಂತೆ ಕೇಳುತ್ತೇನೆ. ಸತಿಗೆ ಪತಿಭಕ್ತಿಯೇ ಮುಕ್ತಿಯ ಹಾದಿ. ಈ ವಿಚಾರವನ್ನು ನಿನ್ನ ಎಲ್ಲ ಅಕ್ಕ ತಂಗಿಯರಿಗೆ ಹೇಳು. ಹೋಗು, ಪೂಜೆಯ ಹೊತ್ತಾಗಿದೆ. ಪೂಜಾ ಸಾಮಗ್ರಿ ಸಿದ್ಧಪಡಿಸು. ಆಗಲಿ ಸ್ವಾಮಿ, ಬನ್ನಿ ಒಳಗೆ. ಪುಂಗವರಾದ ಹರಳೆಯನವರೇ, ಶಿವ ಶಿವ, ಶರಣರು ನನ್ನ ಬಾಗಿಲಿಗೆ ಬಂದು ನಿಂತರೂ ಅರಿವಾಗಬಾರದೆ. ಸಂಗಮನಾಥ, ಇದೆಂತ ಮರೆವು. ಮುಟ್ಟಬೇಡಿ, ನಾನು ಹೊಲೆಯ ಅಂತೇಜ. ಹರಳೆಯನವರೇ, ಹೊಲೆಯನೆಂದು ಏಕೆ ಹೇಳಿಕೊಳ್ಳುವಿರಿ ಮಹಾನುಭಾವ? ಹೊಲೆಯಲ್ಲದೆ ಲೋಕ ತಲೆಯಲ್ಲಿ ಪುಟ್ಟುವೆ, ಹೊಲೆಯಲ್ಲದೆ ಲೋಕ ತಲೆಯಲ್ಲಿ ಪುಟ್ಟುವೆ. ಹೊಲೆಯಣಿಸಲು ಮುಂದೆ ಕುಲ ಉಂಟ
ತಿಲಕ ಬಂದಿದ್ದಾನೆ. ಬಾ ವಂದಿಸು. ಅಪ್ಪ, ಮಗಳನ್ನು ಕರೆಯಲು ಬಂದೀರಪ್ಪ. ಬೇಡ ತಾಯಿ, ಬೇಡ. ನಿಮ್ಮ ತಿಪ್ಪೆಯಲ್ಲಿ ಬಿದ್ದ ಕಸನ ಕಸವಲ್ಲ ತಂದೆ, ಕಸದಲ್ಲಿ ಮುಚ್ಚಿದ ಬಂಗಾರ. ಆಹಾ, ಕೆಸರಲ್ಲಿ ಬೆಳೆದ ಕಮಲ. ಹಳೆಯ ತಂದೆ, ನಿತ್ಯ ಅನಿತ್ಯ ತಿಳಿದು ಮತ್ತೆ ಕೈಲಾಸವೆಂದು ಹಲದುವುದು ಜ್ಯೋತಿಯನ್ನು ಕತ್ತಲೆ ಎನ್ನುವಂತಾಗುತ್ತದೆ. ಪರುಷ ರಸವಿದ್ದು ಕೂಲಿ ಮಾಡುವಂತೆ ಹಸಿವು ತ್ರಸೆಗಳಿಲ್ಲದವನು ಓಗರದ ಹೊರೆ ಹೊತ್ತಂತಾಗುತ್ತದೆ. ಬಟ್ಟ ಬಯಲ ಬೆಳಕನ್ನು ನಮ್ಮಲ್ಲಿ ನಾವೇ ಕಂಡುಕೊಳ್ಳಬೇಕಲ್ಲದೆ ನಿಮ್ಮನ್ನು ಹೊಲೆಯ ಎನ್ನುವನನ್ನು ನರಕದಲ್ಲಿ ಇಕ್ಕದೆ ಬಿಡುವನೆ. ಮಾನವನನ್ನು ಮುಟ್ಟಿದರೆ ಪಾಪ ಬರುವುದೇ ತಂದೆ. ದೇವನನ್ನು ನಂಬದವ ಹೊಲೆಯ. ನೀವು ಸರ್ವಾಂಗದಲ್ಲಿ ದೇವನನ್ನು ತುಂಬಿಕೊಂಡಿರುವಿರಿ. ಮಿಂದು ಮಡಿಯನ್ನುಟ್ಟೈ ಪಾವನ ರೂಪ, ಹಣೆ ಮೇಲೆ ಕಂಗೊಳಿಸುವ ಭಸ್ಮ, ಶಿವನ ಮಗನೆಂದು ತೋರಿಸಲು ಕೊರಳಲ್ಲಿ ರುದ್ರಾಕ್ಷಿ, ನನ್ನ ಒಡೆಯನೆಂದು ದೃಢಗೊಳಿಸಲು ಇಷ್ಟಲಿಂಗ, ಬಾಯಲ್ಲಿ ದೇವ ಮಂತ್ರ, ಸಾತ್ವಿಕ ನಿಲುವು. ಇದಕ್ಕಿಂತ ಹೆಚ್ಚೇನು ಬೇಕು ಮಹಂತನಾಗಿರುವುದಕ್ಕೆ? ಅಂಗದಲ್ಲಿ ಸಂಗತಗೊಳಿಸುವ ಲಿಂಗವೇ ನಿಮ್ಮ ಸರ್ವಾಂಗದಲ್ಲಿ ತುಂಬಿಕೊಂಡಿರಲು ಬಲೆಯ ಎನ್ನುವಿರಲ್ಲ. ನಾನು ಸಾಮಾನ್ಯ, ನನ್ನಂತವರಿಗೆ ಅಂದು ನೀವು ಶರಣಾರ್ಥಿ ಎಂದು ಬಾರು ಇಳುವಲು ಬಂದೆ. ಹೀಗಾದರೆ ಆವಣಾದೊಡೇನು? ಶ್ರೀ ಮಹಾದೇವನ ನೆನೆವನ ಬಾಯಿ ತಂಬೂಲವ ಮೆಲ್ಲುವೆ, ಬೀಳುಡಿಗೆಯ ಹದಿವೆ, ಪಾದರಕ್ಷೆಯ ಕಾಯ್ದು ಬದುಕುವೆ ಕೂಡಲ ಸಂಗಮ ದೇವ. ಭಕ್ತ ಕಾಯ ಮಮಕಾಯ ಎಂದು ದೇವರು ಅನ್ನುವ ಕಾರಣ ನಿಮ್ಮ ಶರೀರಕ್ಕೆ ನಮಸ್ಕರಿಸದೆ ನಿಮ್ಮ ಆತ್ಮಕ್ಕೆ ನಮಸ್ಕರಿಸಿದೆ ತಂದೆ. ಅಣ್ಣ, ಏನೋ ತಿಳಿಯದ ಮೂಢ ನಾನು. ತನು ಮನ ಮುಕ್ತಿ ಮಾಡಿರುವ ಈ ಕಾಣಿಕೆಯನ್ನು ನಿಮಗೆ ಅರ್ಪಿಸಲೆಂದು ಬಂದಿರುವೆ. ಇವುಗಳನ್ನು ಸ್ವೀಕರಿಸಿ ಉತ್ತರಿಸು ದೇವ. ಬೆಳಕನ್ನು ಮತಿಸಿದಾಗ ಕತ್ತಲೆ ಹೇಗೆ ಉಳಿದೀತು? ಶಿವಶರಣರು ಶಬ್ದ ಸೂತಕಿಗಳಲ್ಲ, ಅವರ ಮಾತುಗಳು ಜ್ಯೋತಿರ್ಲಿಂಗದಂತೆ. ನುಡಿ ತತ್ವವೂ ಆಗಬಲ್ಲವೂ ಇಲ್ಲ ಮಾಯೆಯೂ ಆಗಬಲ್ಲವು. ಇರಲಿ, ಅದೇನೋ ಕಾಣಿಕೆ ಎಂದಿರಲ್ಲ, ಏನದು? ಹಳೆಯ ತಂದೆ, ಎಷ್ಟು ಸೂಕ್ಷ್ಮವಾಗಿದೆ ಇದರ ಕೆಲಸ, ಅದ್ಭುತವಾಗಿದೆ ಇದು ಕುಸ್ರಿಯ ಕೆಲಸ. ಆದರೂ ನನಗೆ ಉಪೇಕ್ಷೆ ಮಾಡದಿರಣ್ಣ. ನನ್ನ ಬಲತೊಡೆ ಹಾಗೂ ಕಲ್ಯಾಣಿ ಎಡತೊಡೆ ಚರ್ಮ ಅಟ್ಟಿಯಲ್ಲಿ ಸೇರಿದೆ. ಬಡವ ನಾನು, ಹೆಚ್ಚೇನು ಕೊಡಬಲ್ಲೆ? ಶಿವ ಹರವೇ, ಏಕಿಂತ ಭೀಕರ ಕೃತ್ಯವ ಮಾಡಿದಿರಿ? ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವೆಂದು ತೀರ್ಮಾನಿಸಿ ಮಂಜಿನ ಬೆಟ್ಟದಲ್ಲಿ ಇದ್ದಲಿ ಹುಡುಕಿದಂತೆ ನಿಮ್ಮಂತ ಪಾವನ ಮೂರ್ತಿಗಳಲ್ಲಿ ಪಾಪವನ್ನು ಹುಡುಕುವುದೆಂದರೆ ವಿಚಿತ್ರ. ಗುರುವಿಗೆ ತನುವನ್ನರ್ಪಿಸಿದೆ ಅಷ್ಟೇ ಅಣ್ಣ, ಹೆಚ್ಚೇನು ಇಲ್ಲ. ಒಂದು ಜೊತೆ ಪಾದರಕ್ಷೆಗಳೇ ಕಾಣಿಕೆ. ಹರಳೆಯ ತಂದೆ, ಇವು ಪಾದರಕ್ಷೆಗಳಲ್ಲ, ಜೀವರಕ್ಷೆಗಳು. ನಿಮ್ಮ ಭಕ್ತಿಯ ಪ್ರಭೆಯಲ್ಲಿ ಕಲ್ಯಾಣದ ಕೀರ್ತಿ ದಿಗ್ದೆಸೆಗೆ ಬೆಳಗಿತು. ಶರಣ ಧರ್ಮದ ಧ್ವಜ ಮುಗಿಲೆತ್ತರಕ್ಕೆ ಹಾರಿತು. ನೀವು ಅದನ್ನು ಮೆಟ್ಟಿದರೆ ನನಗೆ ಆನಂದ. ಬಡವನ ಭಕ್ತಿ ತಿರಸ್ಕರಿಸಬೇಡಿ ತಂದೆ. ಬಡವ ಮನೆ ನೋಡ ಬಡವ, ಮನ ನೋಡ ಘನ, ಸೋಂಕಿನಲ್ಲಿ ಸುಖಿ, ಸರ್ವಾಂಗ ಕಲಿಗಳು, ಪ್ರಸಾರ ಕಣುವಿಲ್ಲ ಬಂದ ತತ್ಕಾಲ ಕುಂಟು, ಕೂಡಲ ಸಂಗಣ ಶರಣರು ಸ್ವತಂತ್ರ ಧೀರರು. ಅಂದಾಗ ಮೆಡಲು ಹಿಂಜರಿವಿರಿ ಏಕೆ? ಕಾಯದ ಕಳವಳವ ಹರಿದು ಮನದ ಮಾಯೆಯ ಮಾಣಿಸಿ ಭಾವದ ಭ್ರಮೆಯ ತೊರೆದು ಮಹಾಶರಣರಾದ ನಿಮ್ಮ ಶರೀರದ ಚರ್ಮ ನನ್ನ ಪಾದಕ್ಕೆ ತಾಗಿಸಲೆ. ಛೇಛೆ, ಪರಮಾತ್ಮನ ಕರುಣೆಯ ಭಕ್ತ ಮಹಾತ್ಮರಿಂದ ಮಾಡಲ್ಪಟ್ಟ ಈ ಚೆಮ್ಮಾವಿಗೆಗಳು ಮಾನವರಿಗೆ ಮಾತ್ರ ಮೆಡಲು ಅತೀತ. ಇವುಗಳ ಸ್ಥಾನ ಕಾಲಿನಲ್ಲ, ತಲೆಯ ಮೇಲೆ. ಪತಿತ ಪಾವನರಾದ ತಾವು ನನ್ನನ್ನು ಉತ್ತರಿಸಲಲ್ಲಿದೆ. ಪರುಷವನ್ನು ಶುದ್ಧ ಮಾಡುವ ವಸ್ತು ಮತ್ತೊಂದುಂಟೆ ಲೋಕದಲ್ಲಿ. ಸಂತೋಷವಾಗಿ ಹಿಂದಿರುಗಿರಿ. ಮಾನವ ಮಾತ್ರರಿಗೆ ಇಟುಕದ ಈ ಚೆಮ್ಮಾವಿಗೆಗಳು ಕೂಡಲ ಸಂಗನು ಮೆಡಲು ಅರ್ಹ. ಆಣು ಭಕ್ತನೆಂಬ ಹಮ್ಮಿನಿಂದ ಇವನ್ನು ಮೆಟ್ಟರೆ ಇವು ನನ್ನನ್ನು ಸುಡದೆ ಬಿಟ್ಟಾವೆ. ಶಿವನ ಪಾದಕ್ಕೆ ಮೀಸಲಾದ ಈ ಪಾದುಕೆಗಳ ದರ್ಶನ ಸ್ಪರ್ಶನದಿಂದ ಪಾಪಿಗಳ ಪತಿತ್ವ ನಶಿಸಿ ಅವರ ತನುಮನಗಳು ಘನವಾಗಲಿ. ಇದು ಸಂಗಮನಾಜ್ಞೆ. ಸಂತೃಪ್ತಿಯಿಂದ ಹಿಂದಿರುಗಿರಿ. ಆಗಲಿ.
ನನಗೇನಾದ್ರೂ ಪಾಪ ತಟ್ಟಿದರೆ ದಿನನಿತ್ಯ ಪೂಜೆ ಮಾಡುವುದು. ಸ್ವಾಮಿ 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 ಯಾರು ನೀಲ? ಶರಣ ಶ್ರೇಷ್ಠರಾದ ಹರಳೆಯನವರು ಹೋಗುವಾಗ ಸಂಗಮನಾಥನ ಗುಣಗಾನ ಮಾಡುತ್ತಾ ಹೋದರು. ಶಿವ ಶಿವ, ಎಂತಹ ಭಕ್ತಿ! ಮನವು ಸಂಗಮನಾಥನಲ್ಲಿ ಬೆರೆತಿತ್ತು. ಆ ಆನಂದ ಹೇಳಬಾರದು ನೀಲ, ಹೇಳಬಾರದು. ಸ್ವಾಮಿ, ಪೂಜಾ ಸಮಯವಾಗಿದೆ, ಬನ್ನಿ ಪೂಜೆ ಆಗಲಿ. ಬರಲಿ ಬಿಡು. ಮೈ ಮೇಲಿರುವ ದಾಗಿನೆಲ್ಲ ತೆಗೆದುಕೊಂಡು ಹೊರಟು ಹೋದ. ನೀಲ, ಸಹಜವಾದ ಸೌಂದರ್ಯಕ್ಕೆ ಆಭರಣಗಳ ತೊಡಕೇಕೆ? ಸ್ವಾಮಿ, ನೀರಿಗೆ ನೈದಿಲೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ. ಸಮುದ್ರಕ್ಕೆ ತೆರೆಯೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ. ನೀರಿಗೆ ನೈದಿಲೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ. ನಾರಿಗೆ ಗುಣವೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ. ಗಗನಕ್ಕೆ ಚಂದ್ರಮನೆ ಶೃಂಗಾರ, ಕೂಡಲ ಸಂಗನ ಚರಣರಿಗೆ, ಕೂಡಲ ಸಂಗನ ಚರಣರಿಗೆ, ನೊಸಲ ವಿಭೂತಿಯ ಶೃಂಗಾರ, ನೊಸಲ ವಿಭೂತಿಯ ಶೃಂಗಾರ. ನೀರಿಗೆ ನೈದಿಲೆ ಶೃಂಗಾರ, ನೀರಿಗೆ ನೈದಿಲೆ ಶೃಂಗಾರ. ಸ್ವಾಮಿ, ಕುತ್ತಿಗೆಗೆ ಕೈ ಹಾಕಿ ನನ್ನ ಮಾಂಗಲ್ಯವನ್ನೇ ಕಸಿದುಕೊಂಡು ಹೊರಟು ಹೋದವು. ಕೀಳಲಿ ಬಿಡಬಾರದೆ, ಅದಕ್ಕೇಕೆ ಇಷ್ಟು ಬೊಬ್ಬಾಟ? ನಿನ್ನ ಸಜೀವ ಮಾಂಗಲ್ಯವೇ ನಿನ್ನ ಎದುರಿನಲ್ಲಿರುವಾಗ ಆ ನಿರ್ಜೀವ ತಾಳಿಗಾಗಿ ಅಷ್ಟೇಕೆ ಚಿಂತಿಸುವೆ? ಕಳ್ಳನ್ನು ಸಿಕ್ಕಿದ್ದಾನೆ. ಸಿಕ್ಕಣೆ? ಎಲ್ಲಿ ಸಿಕ್ಕ? ಗೊತ್ತಿ ಕಳವು ಮಾಡಿಕೊಂಡು ದಾರಿಯಲ್ಲಿ ಓಡಿ ಹೋಗ್ತಾ ಇದ್ದ. ಇವನನ್ನು ಹಿಡಿದುಕೊಂಡು ಬಂದೆ. ತಪ್ಪು ಮಾಡಿದಿರಿ. ಪಾಪ ಹೊಟ್ಟೆಗಿಲ್ಲದಕ್ಕಾಗಿ ಕಳುವಿಗೆ ಬಂದಿದ್ದಾನೆ. ಅವನದೇನು ತಪ್ಪಿಲ್ಲ ಬಿಡಿ. ಸ್ವಾಮಿ, ನನ್ನ ಆಭರಣವನ್ನು ಕಳು ಮಾಡ್ಕೊಂಡು ಹೋಗಿದ ಕಳ್ಳನಿಗೆ ಇಷ್ಟೊಂದು ಬೆಲೆ ಕೊಟ್ಟು ಮಾತಾಡ
ನೀನು ನನಗೆ ಉಪದೇಶ ಮಾಡುವೆಯಾ? ಥು! ಇಲ್ಲ ಸ್ವಾಮಿ, ನಾನು ಹಾಗೆ ಹೇಳಲಿಲ್ಲ. ನೋಡಿ, ಇದು ಉಪದೇಶವಂತೆ ನಾನು ಹೇಳಲಿಲ್ಲ ಸ್ವಾಮಿ. ಒಡನಿದ್ದ ಸತಿಯೊಂದು ನಂಬಿದ್ದೆನಯ್ಯ, ಒಡನಿದ್ದ ಸತಿಯೊಂದು ನಂಬಿದ್ದೆನಯ್ಯ, ಕೈ ಹಿಡಿದು ಸಜ್ಜನರೆಂದು ನಂಬಿದ್ದೆನಯ್ಯ. ಅಯ್ಯೋ ಎನ್ನವಯ್ಯನ ಕೈ ನೊಂದಿತು, ತೆಗೆದುಕೊಡೆ ಎಲೆ ಚಾಂಡಾಲಗಿತ್ತಿ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಅಲ್ಲ, ಕೂಡಲ ಸಂಗಮನಲ್ಲದೆ ಮತ್ತಾರು ಅಲ್ಲ, ಕೂಡಲ ಸಂಗಮನಲ್ಲದೆ ಮತ್ತಾರು ಅಲ್ಲ. ಆ ಆ ನೀಲ, ಇವನಾರು ಬಲ್ಲೆಯ? ಯಾರು? ಜಂಗಮ. ಹೌದಪ್ಪ, ನಾ ಕಳ್ಳನಲ್ಲ, ಜಂಗಮ. ಬೇಕಾದ್ರೆ ನೋಡಿ ಲಿಂಗಪ್ಪನನ್ನ. ನೀಲ, ಸಂಗಮನೇ ಜಂಗಮನಾಗಿ ನಮ್ಮ ಮನೆಗೆ ಕಳುವಿಗೆ ಬಂದಿದ್ದಾನೆ. ನಿನ್ನ ಎಲ್ಲ ಆಭರಣಗಳನ್ನು ತೆಗೆದುಕೊಟ್ಟು ಬಿಡು. ಬೇಡ ಯವ್ವ, ನನ್ನ ಕಾಲಿಗೆ ಯಾಕೆ ಬೀಳ್ತಾನೆ? ನಾನು ಜಂಗಮ ಅಲ್ರಿ ಯವ್ವ, ನಾ ಕೊಳ ಕಟ್ಟಿದ್ದು ಕಲ್ಲು. ಏನು, ನೀನು ಕಟ್ಟಿದ್ದು ಕಲ್ಲೇ? ಹೌದು ಬುದ್ಧಿ, ಕಲ್ಲಣ್ಣೆ ಲಿಂಗ ಅಂತ ತಿಳ್ಕೊಂಡು ಕೊಳ್ಳಾಗ ಕಟ್ಟಿಕೊಂಡು ಬಂದೇನೆ. ಆಹಾ, ಕಟ್ಟಿದ ಲಿಂಗವನ್ನೇ ಕಲ್ಲೆಂದು ಭಾವಿಸುವ ಜನರು ಅನೇಕರಿರುವಾಗ ನೀನು ಆ ಕಲ್ಲನ್ನೇ ಲಿಂಗವೆಂದು ಭಾವಿಸಿ ಕಟ್ಟಿಕೊಂಡು ಬಂದಿರು ಎಂದ ಮೇಲೆ ನೀನು ಸಾಕ್ಷಾತ್ ಸಂಗಮನಾಥನಲ್ಲದೆ ಬೇರಾರಲ್ಲ. ನೀಲ, ನಿನ್ನ ಎಲ್ಲ ದಾಗಿನೆಗಳನ್ನು ತೆಗೆದುಕೊಟ್ಟು ಬಿಡು. ನನ್ನ ಸ್ವಾಮಿ, ಇವುಗಳನ್ನು ತೆಗೆದುಕೊಂಡು ಹೋಗಿ. ಬೇರೆ ನನ್ನಯ್ಯ, ಇವುಗಳನ್ನು ತೆಗೆದುಕೊಂಡು ನಾನೇನು ಮಾಡಲಿ? ಇವುಗಳಿಗಾಗಿಯೇ ನೀನು ಬಂದಿರುವೆ ಎಂದ ಮೇಲೆ ಇವು ನಿನ್ನವಪ್ಪ, ತೆಗೆದುಕೊಂಡು ಹೋಗು. ಬೇಡ ನನ್ನಯ್ಯ. ಬೇಡವಾಗಿದ್ದರೆ ಕಳುವಿಗೆ ಬರುತ್ತಿದ್ದೆಯಾ? ತೆಗೆದುಕೊಂಡು ಹೋಗಪ್ಪ. ಕೊಡುವವನು ಶಿವನೇ, ಕೊಂಡೊಯ್ಯುವವನು ಶಿವನೇ ಎಂದಾಗ ಇದರಲ್ಲಿ ನಮ್ಮದೇನೂ ಇಲ್ಲ. ತೆಗೆದುಕೊಂಡು ಹೋಗು. ಅಪ್ಪಯ್ಯ, ನಾನಾಗೆ ಕಳುವಿಗೆ ಬಂದಾರಲ್ಲ, ಆ ಮಂತ್ರಿಗಳು ನಿಮ್ಮ ಮನೆಯ ಕಳುವು ಮಾಡಿ ಸರ್ವಸ್ವ ಹಾಳು ಮಾಡಿ ಬಾ ಎಂದು ಕಳಿಸುತ್ತರಿಂದ ನಾನು ಬಂದೆ. ಯಾರು? ಮಂಥನನವರೇ? ಅವರಿಗಿಂತ ದುರ್ಬುದ್ಧಿ ಹುಟ್ಟಿದೆ. ಸಂಗಮನಾಥ, ಇದೇನಪ್ಪ ನಿನ್ನ ಪರೀಕ್ಷೆ? ನೀನೇನು ಸ್ವತಃ ಕಳುವಿಗೆ ಬಂದಿಲ್ಲವಲ್ಲ? ಇಲ್ರಿ ಬುದ್ಧಿ, ತಿಳಿದಕ್ಕೆ ಆಗ್ತದಲ್ಲ ಗದಲು. ಈಗಲಾದರೂ ತಿಳಿದ? ಇನ್ನು ಮುಂದೆ ಕಳ್ಳತನ ಮಾಡಬೇಡ, ಒಳ್ಳೆಯವನಾಗಿರಪ್ಪ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಾಹಿರಂಗ ಶುದ್ಧಿ. ಇದೇ ಅಂತರಂಗ ಶುದ್ಧಿ, ಇದೇ ಬಾಹಿರಂಗ ಶುದ್ಧಿ. ಇದೇ ನಮ್ಮ ಕೂಡಲ ಸಂಗಮ ನೊಲಿಸುವ ಬರಿ. ಇದೇ ನಮ್ಮ ಕೂಡಲ ಸಂಗಮ ನೊಲಿಸುವ ಬರಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಹುಸಿಯ ನುಡಿಯಲು ಬೇಡ. ಹುಸಿಯ ನುಡಿಯಲು ಬೇಡ. ಈಗಲಾದರೂ ಬುದ್ಧಿ ಬಂತೆ.
ಬಂತು ಬುದ್ಧಿ ನಿಮ್ಮ ಪಾದ ಸಾಕ್ಷಿಯಾಗಿ ಇನ್ನೆಂದೂ ಇಂಥ ಕೆಲಸ ಮಾಡುವುದಿಲ್ಲ. ಇರಲಿ, ನಿನ್ನ ಏನಪ್ಪ? ಬೇಡರು ನಿಂಗ ನಡೆ, ನಮ್ಮ ದಾಸೋಹದಲ್ಲಿರು. ನಿತ್ಯ ಶರಣರ ಪೂಜೆಗೆ ಪತ್ರಿ ಪುಷ್ಪಾದಿಗಳನ್ನು ಕೊಂಡು ಬಾ. ಇಂದಿನಿಂದ ನೀನು ಬೇಡರ ನಿಂಗನಲ್ಲ, ಶಿವಭಕ್ತನಾದ ಶಿವಲಿಂಗ. ನಡೆಯಪ್ಪ. ಧನ್ಯನಾದ ತಂದೆ. ಎಷ್ಟೊಂದು ಧೈರ್ಯ! ರಾಜ ಬೀದಿಯಲ್ಲಿ ಮಧುವರ್ಷ ಎದುರಾಗಿ ಬರ್ತಿದ್ದರು, ಮಣಿಯದೆ ಸರಿಯದೆ ಹೊಂಟಿರುವಲ್ಲೋ. ಸೊಕ್ಕಿನಿಂದ ತಲೆ ತಿರುಗಿತೇನೋ ತಿಳಿಯಲಿಲ್ಲ. ಸಂಗಮನಾಥನ ಧ್ಯಾನಸಕ್ತನಾಗಿದ್ದ ನನಗೆ ತಾವು ಬಂದದ್ದು ಗೊತ್ತಾಗಲಿಲ್ಲ. ಓಹೋ, ನೀನೀಗ ಹೊಲೆಯರ ಹರಳನಲ್ಲ, ಮಹಾಶರಣನಲ್ಲವೇ? ಏನೇ ಆದರೂ ಕತ್ತೆ ಕುದುರೆ ಆಗಬಲ್ಲದೆ. ಅಬ್ಬಬ್ಬಬ್ಬಬ್ಬಬ್ಬ, ನಗತಾ ಇದೆಯಲ್ಲೋ, ಎಷ್ಟೊಂದು ಅಹಂಕಾರ! ಕಾಯಿಯೊಳಗೊಂದು ಎಗ್ಗಿಕಾಯಿ ನಾಣಯ ಎಂದು ಅಣ್ಣನವರೇ ನಮ್ಮದೇ ತರ ಅಹಂಕಾರ ಮಂತ್ರಿಗಳೇ. ಅಣ್ಣ ನಿಮ್ಮ ತಪ್ಪಲ್ಲಪ್ಪ. ಹೆಜ್ಜೆ ಕಟ್ಟುವ ಕಾಲಿಗೆ ಚೂಡಾಮಣಿ ಕಟ್ಟಲಿಕ್ಕೆ ಹೋದವರು ತಪ್ಪು. ಒಟ್ಟಿನಲ್ಲಿ ನಿಮ್ಮ ಅಣ್ಣ ಬಸವಣ್ಣನಿಗೆ ಕಾಗೆಯೇ ಒಂದೇ, ಹೋಗಲಿಯೇ ಒಂದೇ. ಹೊಗೆಯ ಆಚೆ. ಶಿವ ಶಿವ, ಕೇಳಲಾರೆ. ವ್ರತ ಅಣ್ಣನವರನ್ನು ಏಕೆ ನಿಂದಿಸುವಿರಿ? ಅಜ್ಞಾನದಲ್ಲಿದ್ದಾಗ ನಮಗೆ ಭಯವಿತ್ತು. ಬಸವ ಬಾಣು ಉದಯಿಸಿ ಇಷ್ಟಲಿಂಗ ಕನ್ನಡೆ ತೋರಿಸಿದಾಗ ಭಯದ ಛಾಯೆಯೂ ಇಲ್ಲ. ಇಷ್ಟಲಿಂಗ ಅಂಗದ ಮೇಲೆ ಲಿಂಗ ಧರಿಸಿದರೆ ಸಾಕು ನೀನೊಬ್ಬ ಶೈವ. ನಸಲ ಮೇಲೆ ವಿಭೂತಿ ಧರಿಸಿದರೆ ಸಾಕು ನೀನೊಬ್ಬ ಶಿವ. ಶರಣು ಎಂದರಾಯ್ತು ನೀನೊಬ್ಬ ಶರಣ. ಹೊರನಲ್ಲಿ ಕಲ್ಲು ಕಟ್ಟಿದ ಮಾತ್ರಕ್ಕೆ ನೀವೆಲ್ಲ ಉತ್ತಮ ಕೊಳ್ಳವರಾದಿರೇನೋ. ನೀನೊಬ್ಬ ಹೊಲೆಯ, ಅವನೊಬ್ಬ ಕುಲಗೆಟ್ಟ ಬ್ರಾಹ್ಮಣ. ಒಳ್ಳೆಯ ಮಿಶ್ರಣ, ಒಳ್ಳೆಯ ಸಮರಸ. ಹಾಲ ಹರಿ ಮೇಲೆ ಮಜ್ಜಿಗೆ ತುಂಬಿಟ್ಟರೇನು? ಎಪ್ಪಲ್ಲದೆ ಸಮ್ಮಿಶ್ರಣದಿಂದಲ್ಲದೆ ಅಂಗದ ಮೇಲೆ ಲಿಂಗಧಾರಣೆ ಆದರೇನು? ಸಮರಸವಾಗಬಲ್ಲದೆ ಶಿವಜ್ಞಾನವಿಲ್ಲದೆ. ಸಾಕ್ 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 ಸಾಕ್. ಮೆಟ್ಟು ಹೊಲೆಯವರು ಪಟ್ಟು ಬಡಿದು ಶ್ರೀಮತ್ತ ಕುಲದ ಗೋತ್ರದ ಮೊದಲು ಸರಿಯಾಗಿ ಧರ್ಮವೇ ಮಾಡುವಂತಾಗಿದೆ. ಆಡಬೇಡಿ ಮಂತ್ರಿಗಳೇ ಆ ಮಾತು. ಮುಚ್ಚ ಬಾಯಿ, ಮುಚ್ಚು. ಸಮದಾರ ಕಾಲು ಹಿಡಿದು ಸತ್ತ ಪ್ರಾಣಿಯ ಚರ್ಮದಲ್ಲಿ ಹೊಟ್ಟೆವ ನೀಚ ಕುಲದವ. ಅದು ನನ್ನ ಕಾಯಕ. ಪರಿಶುದ್ಧ ಕಾಯಕ ಹಿಡಿದು ಪವಿತ್ರ ಜೀವನ ನಡೆಸುವುದು ನಮ್ಮ ಧರ್ಮ. ಅನ್ಯಾಯ, ಉತ್ತಟತನ, ಅವಮಾನ, ಸರಳಲ್ಲಿ ನಮಕಭಂಗ. ಹೊಲೆಯ ಹೊಲೆಯರ ಬಾವಿಯಲ್ಲಿ ಒಂದು ಎಲುವು ನಕ್ಕಿದರು ಹೊಲೆಯ ಕುದಿಯ ಲೋಕ. ಹಲವು ಎಲುವುಗಳಿದ್ದ ಈ ಬಾಯಲ್ಲಿ ಅಲ್ಲುತ್ತದನ್ನು ನುಡಿದರೆ ಹೊಲೆಯರ ಬಾವಿಗಿಂತ ಕೀಳಲ್ಲವೇ ಮಂತ್ರಿಗಳೇ? ಅದೇನೇ ಹರಳ, ನೀನೀಗ ಎಲ್ಲಿಗೆ ಹೊಂಟಿರುವೆ? ನಾನೀಗ ಮಂದಿರಕ್ಕೆ ಹೊರಟಿರುವೆನು. ನಿನ್ನನ್ನು ಮಂದಿರದೊಳಗೆ ಬಿಡುವೆ ಏಕೆಂದು ಮಹಾಮಂತ್ರಿಗಳ ಆಜ್ಞೆಯಾಗಿದೆ. ಸರಿ, ಕಾರಬಾರ ಆಗಿಬಿಟ್ಟಿದೆ. ಇರಲಿ ಹರಳ, ನೀನೀಗ ಮಂದಿರಕ್ಕೆ ಹೋಗಬೇಡ. ನಿನ್ನೊಡನೆ ಕೆಲವು ಮಾತುಗಳನ್ನಾಡಬೇಕಾಗಿದೆ. ನಡೆ ನಮ್ಮ ಮನೆಗೆ. ಒಡೆಯರೇ, ನಾನೀಗ ಗುಡಿಗೆ ಹೋಗುವ ಅವಶ್ಯವಿದೆ. ನನಗೂ ನಿನ್ನೊಡನೆ ಮಾತನಾಡುವ ಅವಶ್ಯವಿದೆ. ನೀನು ಹೋಗಕೂಡದು. ಬೇಡಿ ದೊರೆಗಳೇ, ದೇವ ದರ್ಶನಕ್ಕೆ ಅಡ್ಡಿ ಆಗಬಾರದು. ಹರಳ, ಅದನ್ನೆಲ್ಲ ನಾನು ಕೇಳುವುದಿಲ್ಲ. ನೀನು ನನ್ನೊಡನೆ ಬರಲಿಕ್ಕೇ ಬೇಕು. ನನ್ನ ಆಜ್ಞೆಯನ್ನು ಮೀರಬೇಡ. ಆಗಲಿ, ಸಂಗಮನಾಥನೆಚ್ಚಿ. ಹರಳ, ಈ ರಕ್ಷೆಗಳನ್ನು ಯಾರಿಗೆ ಸಿದ್ಧಪಡಿಸಿರುವೆ? ಇವುಗಳನ್ನು ನಮ್ಮ ಶ್ರೀ ಗುರು ಬಸವರಾಜರಿಗೆ ಸಿದ್ಧಪಡಿಸಿ ನಾನು ಅವರಿಗೆ ಇವುಗಳನ್ನು ಕೊಡುವುದಕ್ಕಾಗಿ ಹೋಗಿದೆ. ಆದರೆ ಅವರು ಇವುಗಳನ್ನು ನೋಡಿ ಇವು ನಮಗೆ ಸಲ್ಲತಕ್ಕವುಗಳಲ್ಲ, ಆ ಸಂಗಮನಾಥನಿಗೆ ಸಲ್ಲತಕ್ಕವುಗಳೆಂದು ಹೇಳಿ ಇವುಗಳನ್ನು ಸ್ವೀಕರಿಸದೆ ನನ್ನನ್ನು ತಿರುಗಿಸಿ ಕಳಿಸಿಕೊಟ್ಟರು. ಆದ್ದರಿಂದ ನಾನು ಸಂಗಮನಾಥನಿಗೆ ಅರ್ಪಿಸುವುದಕ್ಕೆ ಹೊರಟಿದ್ದೇನೆ. ಎಲ್ಲಿ ನೋಡುವ. ಹರಳ, ನೀನೆಂತ ಮರಣನು? ಆ ಬಸವನ ಮಾತು ಕೇಳಿ ಈ ಚರ್ಮದ ಜೋಡುಗಳನ್ನು ಸಂಗಮನಾಥನಿಗೆ ಸಲ್ಲಿಸುವೆ. ಮಧುವರ್ಸರೇ, ಚರ್ಮವಾದರೇನು? ಇವು ನನ್ನ ಭಕ್ತಿಯ ಕಾಣಿಕೆಯಾಗಿವೆ. ಮಹತ್ವವು ಚರ್ಮದಲ್ಲಿಲ್ಲ, ಭಕ್ತನ ಭಾವದಲ್ಲಿದೆ. ಹಾಗೂ ಅವನ ಭಕ್ತಿ, ಪ್ರೀತಿ, ವಿಶ್ವಾಸಗಳಲ್ಲಿವೆ. ಹರಳ, ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ಈ ಜೋಡು ಬಹು ಅಂದವಾಗಿವೆ. ಇವುಗಳನ್ನು ಮೆಡವ ಇಚ್ಛೆ ನನಗಾಗಿದೆ. ಇವುಗಳ ಬೆಲೆ ಏನು ಹೇಳು? ದೊರೆಗಳೇ,
ಇವುಗಳಿಗೆ ಬೆಲೆ ಇಲ್ಲ. ಇವು ಮುತ್ತು ರತ್ನಗಳಂತೆ ಅಮೂಲ್ಯವಾಗಿವೆ. ಆದರೆ ಇವುಗಳನ್ನು ಮಾರಾಟಕ್ಕಾಗಿ ಮಾಡಿದವುಗಳಲ್ಲ. ಅದನ್ನೆಲ್ಲ ನಾನು ಕೇಳುವುದಿಲ್ಲ. ಬೇಡಿದೊರೆಗಳೇ, ಇವು ಸಂಗಮನಾಥನಿಗೆ ಸಲ್ಲವೆ. ಸಾಕ್ಷಾತ್ ಬಸವರಾಜರೇ ಇವುಗಳನ್ನು ಮೆಡಲಿಲ್ಲ. ಎಲ್ಲೇ ಬಸವ, ಎಲ್ಲಿಯೇ ಜೋಡು, ಅವನ ದೊಡ್ಡ ಸ್ಥಿತಿಯನ್ನು ನನ್ನ ಮುಂದೆ ಹೇಳಬೇಡ. ಹೇಳಿಡು. ಬೇಡಿದೊರೆಗಳೇ, ಹಠ ಹಿಡಿದು ಕೆಡಬೇಡಿ. ಇದರಿಂದ ನಿಮಗೆ ಅಪಾಯ ಉಂಟು. ಹರಳ, ಸುಮ್ಮನೆ ಹಿಡಿಯೋ ಅಥವಾ ಅಪಾಯವಂತೆ. ದುರಹಂಕಾರದಿಂದ ದುಡುಕಿ ಶಿವನಿಂದ ಉರಿ ಹಸ್ತಪಡದ ಭಸ್ಮಾಸುರನು ಸುಟ್ಟ ಬೂದಿಯಾದ. ದುರ್ಯೋಧನನು ಗರ್ವದ ಗಿರಿ ಶಿಖರವನ್ನೇರಿ ಕೆಳಗುರುಳಿದ. ರಾವಣನು ರಜತಾದ್ರಿಯನ್ನು ಮೈಮೇಲೆ ಕೆರಳಿಕೊಂಡ. ಹನುಮಂತನು 11 ಸೂರ್ಯಗೋಲಕ್ಕೆ ಹಾರಿ ಹಲ್ಲು ಮುರಿದುಕೊಂಡ. ಗರ್ವದಿಂದ ಶಿವಶರಣನ್ನು ನಿಂದಿಸಿ ಕೇಡಿಗೆ ಒಳಗಾಗಬೇಡಿ. ಇದರಿಂದ ನಿಮಗೆ ದುಃಖ ತಪ್ಪದು. ಅದನ್ನೆಲ್ಲ ನಾನು ಕೇಳುವುದಿಲ್ಲ. ಈ ಜೋಡುವ ನೀಗಲೇ ಮೆಟ್ಟಿ ಬಿಡುವೆನು. ಅಪ್ಪಾಜಿ, ನೀವು ಧರಿಸಬಾರ್ದಾಗಿತ್ತು. ತುಪ್ಪ ಧರಿಸಿಬಿಟ್ರಿ. ನೋಡಿ, ಇದಕ್ಕೆ ಪರಿಹಾರ ಹರಳೆ ನಾನು ಆ ಹೊರಳೆ ಕ್ಷಮೆ ಆಗ್ತದೆ. ಅಯ್ಯೋ ಗುರಿ, ಜಾತಿಯಲ್ಲಿ ಉತ್ತಮ ಅತ್ಯುತ್ತಮ ಎಂಬುದು ಇರುವುದಿಲ್ಲ. ಜಾತಿಯಲ್ಲಿ ಹೊಲೆಯನಾದರೂ ಹರಳೆನವರು ಶಿವಭಕ್ತರು, ಮಹಾನ್ ಶಿವಭಕ್ತರಾಗಿದ್ದಾರೆ. ಹಾಗಾಗಿ ಅಪ್ಪಾಜಿ, ಅದು ಅಣ್ಣನವರು ಇಲ್ಲಿ ಬರ್ತಾ ಇದ್ದಾರೆ. ಮಗು ಅವರನ್ನು ಎದುರುಗೊಂಡು ಕರೆಯುತ್ತಾ. ಅಣ್ಣ, ಯಾರು ತಾಯಿ? ನೀನು ಮಧುವರಸರ ಮಗಳೇನು? ತುಂಬಾ ನೊಂದಿರುವೆಯಲ್ಲ, ಏಕೆ? ಹೌದು ಅಣ್ಣನವರೇ, ತಾಯಿ ಇಲ್ಲದ ತಪ್ಪಲಿ ನಾನು ತಂದೆಯ ನೆರಳಲ್ಲಿ ಬದುಕಿರುವೆ. ಛೇ, ಎಲ್ಲರನ್ನೂ ರಕ್ಷಿಸುವ ಸಂಗಮನಾಥನಿರುವಾಗ ಮಧುವರಸರೇ, ನಿಮ್ಮ ಸ್ಥಿತಿ ನನಗೆ ನನ್ನ ಪ್ರಾರಬ್ಧ ಕರ್ಮ ಮೈಯೆಲ್ಲ ಬೆಂಕಿಯ ಕುಂಡದಲ್ಲಿ ಅಡ್ಡಿದಂತಿದೆ. ಯಾರ ವೈದ್ಯಕೀಯ ಉಪಯೋಗವಾಗಲಿಲ್ಲ. ಇನ್ನುಳಿದಿರೋದು ಸಾವು ಒಂದೇ. ಅಯ್ಯೋ ಉರಿ, ಛೇ, ತಾಳಲಾರೆ ಉರಿಯನ್ನು. ಹಾಗೆ ನಿರಾಶರಾಗಬೇಡಿ ಮಧುವರಸರೇ. ತಾಯಿಗೆ ನೋವಾದರೆ ಗರ್ಭದಲ್ಲಿರುವ ಮಗುವಿಗೂ ನೋವಾದಂತೆ. ಭಕ್ತರಿಗೆ ನೋವಾದರೆ ಭಕ್ತವತ್ಸರನೆಂದೂ ಸಹಿಸನು. ಶರಣರಾದ ಹರಳೆಯನವರಿಗೆ ಮಾಡಿದ ಅವಮಾನದಿಂದ ದೈವದ ಅವಕೃಪೆಯಾಗಿದೆ. ಅವರಲ್ಲಿ ಕ್ಷಮೆ ಯಾಚಿಸಿ, ಎಲ್ಲವೂ ಸರಿ ಹೋಗುವುದು. ಏನು ಉತ್ತಮ ಕುಲದ ನಾನು ಆ ಕೀಳ ಜಾತಿಯ ಸಮಗಾರಗಳ ಕ್ಷಮೆ ಬೇಡ ಎಂದು ಹೇಳಿದ್ರಲ್ಲ. ಅಯ್ಯೋ ಅಯ್ಯೋ, ಇವು ನ್ಯಾಯವೇ? ಉತ್ತಮ ಸಂಸ್ಕಾರಗಳು, ಉತ್ತಮ ಆಚರಣೆಗಳು ಒಂದು ಜಾತಿಗೆ ಗುತ್ತಿಗೆ ಎಲ್ಲ ಮಧುವರಸರೇ. ಹರಳೆಯನವರು ಸಮಗಾರರಾದರೆ ಏನಾಯಿತು? ಅದು ಅವರ ಕಾಯಕ. ಸಮಾಜದ ಹಿತಕ್ಕೆ ಯಾವ ಕಾಯಕ ಕೈಕೊಂಡರೂ ಅದು ಪವಿತ್ರ. ಯೋಚಿಸಿ, ನಾನು ಬರಲೇ? ಮಗು, ನಿನ್ನ ದುಃಖ ನನಗೆ ಅರಿವಾಗುತ್ತದೆ. ಆದ್ದರಿಂದಲೇ ಇಲ್ಲಿಯವರೆಗೆ ಬಂದೆ. ಶರಣರಾದ ಹರಳೆಯನವರ ಮಣಿಯ ಕರಿಯ ಬಾಣಿನ ನೀರು ತಂದು ಸ್ನಾನ ಮಾಡಿಸಮ್ಮ ನಿನ್ನ ತಂದೆಗೆ. ಶಿವ ಕಾಯಲಿ ನಿಮ್ಮನ್ನು. ನಾನೆನ್ನು ಬರಲೇ? ನಿಜ, ನನ್ನ ತಂದೆಯ ಆರೋಗ್ಯಕ್ಕಾಗಿ ಬಸವಣ್ಣನವರು ಹೇಳಿದ ಕಾಯಕವನ್ನ ನಾನೇಕೆ ಮಾಡಬಾರ್ದು? ಮಧುವರಸ, ಹರಳೆಯವರಲ್ಲಿ ನೀನು ಉದ್ದಟನಾಗಿ ವರ್ತಿಸುವುದರಿಂದಲೇ ನಿನಗೆ ಈ ದುರ್ಗತಿ. ಅದಕ್ಕೆ ಪರಿಹಾರ ಅವರ ಅನುಗ್ರಹ ಒಂದೇ. ಬಸವಣ್ಣವರ ಸಲಹೆಯಂತೆ ಅದನ್ನು ಅನುಷ್ಠಾನಕ್ಕೆ ಹೊರಡು. ಏನು ನಾನು ಆ ಹೊರೆಯಲ್ಲಿ ಕ್ಷಮೆ ಹಾಕಿದಲೆ ನನ್ನ ಕುಲ ಗೌರವ ಅಧಿಕಾರದ ಕಥೆ ಏನು? ಬಸವಣ್ಣವರು ನನ್ನನ್ನು ಅವಮಾನಿಸಲೆಂದ ಈ ಸಲಹೆ ಎತ್ತರೆ ಇರಲಾರದು. ನಾನು ಜೀವದಿಂದ ಬದುಕುಳಿಯಬೇಕಾದರೆ ಅದೊಂದೇ ಮಾರ್ಗ. ಅಯ್ಯೋ ಉರಿ ಉರಿ. ಸ್ನಾನಕ್ಕೆ ನೀರು ಸಿದ್ಧವಾಗಿದೆ, ಬನ್ನಿ. ಅಯ್ಯೋ ಆಗಲೇ ನಡೆ ಮಾಡಿ.
ಶಿವಭಕ್ತ ಮಹಾವೀರಕ್ತ. ಸರಿ ಒಳಗೆ ತೂರ್ಕೊಂಡು ತುಂಬಿಕೊಂಡು ಹೊರಗೆ ಸಾವಿರ ಬಟ್ಟೆಯನ್ನು ಧರಿಸಿದವರೆಲ್ಲ ನಿನ್ನಂತ ಬೆರಗ್ತಾರೆ ಇರದೆ ನಾನು ಹೇಳಿದ ಕೆಲಸವನ್ನು ಏನು ಮಾಡಿದೆ? ನೀವು ಹೇಳಿದ್ದೇನು? ಬಸವಣ್ಣವರ ಮನೆ ಕಳವು ಮಾಡಿ ಸರ್ವಸ್ವನೆಲ್ಲ ಹಾಳು ಮಾಡಿ ಬಾ ಎಂದು ಕಳಿಸಿದ್ರಲ್ಲವೇ? ನಾನು ಅದಕ್ಕಾಗಿ ಹೋಗಿದ್ದೆ. ಆದರೆ ಮಹತ್ವರು ನೋಡಿದ ಕೂಡಲೇ ನನ್ನ ಮನಸ್ಸೇ ಬದಲಾಯಿತು. ಏನು ನಾನು ಹೇಳಿದಂತ ಕೆಲಸವನ್ನು ಮಾಡಲಿಲ್ಲವೇ? ನೀವು ಹೇಳಿದಂತೆ ಮಾಡಿದ್ರಿಂದಲೇ ಕಳುವಿನಲ್ಲಿ ಸಿಕ್ಕು ಮಹಾತ್ಮರಾದ ಬಸವಣ್ಣವರಿಂದ ಕೃಪೆಯಾಗಿ ನಾನೀಗ ನಿಜವಾಗಿ ಮನುಷ್ಯನಾಗಿದ್ದೇನೆ. ನಾನು ಹೇಳಿದಂತೆ ಮಾಡದೆ ನನ್ನ ಮಾತು ಮೀರಿದೆ ನನ್ನ ಮೈ ಮೇಲೆ ಎತ್ತರದೆ. ಮಾತುಗಳವರೇ, ಈಗ ಪೂರ್ವ ಎಚ್ಚರಾಗಿದ್ದೇನೆ. ಈವರೆಗೆ ನೀವು ಹೇಳಿದಂತೆ ಕಳವು ಮಾಡುತ್ತಿದ್ದ ಬೇಡರು ನಿಂಗ ನಾನಲ್ಲ, ಮಹಾನುಭಾವರಾದ ಬಸವಣ್ಣವರಿಂದ ಶಿಕ್ಷೆ ಹೊಂದಿ ಶಿವಭಕ್ತನಾದ ಶಿವಲಿಂಗ ನೋಡಿ, ಚೆನ್ನಾಗಿ ನೋಡಿ, ನಾನೆಂಬುದು ನನ್ನ ವೇಷವೇ ಹೇಳುತ್ತದೆ. ಮಂಚನವರೇ, ಇನ್ನು ಮೇಲೆ ನೋಡಿದ್ರೆ ಸ್ವಲ್ಪ ಬಾಳ ಬಿಗಿದು ಮಾತಾಡಿ. ಏನು ಬರಲವಯ್ಯ ಮೊದಲ ಮಂಚಣ್ಣನವರೇ ಸಂಭವಿಸುವ ಧೈರ್ಯ ನನಗೆ ಎಲ್ಲಿಂದ ಬಂತು? ಎಲ್ಲವೂ ನೀಗ ಬಸವಣ್ಣನ ಬಲೆಗೆ ಬಿದ್ದೀಯಾ? ಯಾರು ಎಲ್ಲಿದ್ದಿ? ಯಾರಿಂದ ತೊಟ್ಟವನಾದಿ ಎಂಬುದನ್ನು ಸ್ವಲ್ಪ ಲಕ್ಷದಲ್ಲಿ ತೆಗೆದುಕೋ. ನನ್ನ ವಿರುದ್ಧವಾಗಿ ಹೋದರೆ ನಿನ್ನ ಅವಸ್ಥೆ ಏನಾಗುತ್ತೆಂಬುದನ್ನು ಯೋಚನೆ. ಸುಮ್ಮನೆ ಬಸವಣ್ಣನ ಬಾಲ ಬಡಿಬೇಡ. ನಿಮ್ಮಿಂದ ನನಗೆ ಇದೆ, ನಿಮಗೆ ಆದಷ್ಟು ಹೇಳೇ ಆಗಿಲ್ಲ. ನನ್ನ ಮೇಲೆ ನಿಮ್ಮ ಅಧಿಕಾರವೇನು ನಡೆಯಲ್ಲ. ನೀವು ಮಾತ್ರ ಮಹಾತ್ಮರಾದ ಬಸವಣ್ಣನ ಕೇಳಬೇಕದು ವ್ಯರ್ಥ ಹಾಳಾಗಿ ಹೋಗಬೇಡ್ರಿ.